ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922600111 ಅಥವಾ 081822680000. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ 2024-25ನೇ ಸಾಲಿನ ಅತಿವೃಷ್ಟಿ ಪರಿಹಾರ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಾಕಿ ಉಳಿದಿರುವ ಹಣ ಬಾರದೆ ಕಂಗಾಲಾಗಿದ್ದ ರೈತರಿಗೆ ಸಂಸದ ಬಿವೈ ರಾಘವೇಂದ್ರ ಅವರು ಸಿಹಿ ಸುದ್ದಿ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ರೈತರು 2024-25ನೇ ಸಾಲಿನ ವಿಮಾ ಫಸಲ್ ಯೋಜನೆ ಹಣ ಮತ್ತು ಅತಿವೃಷ್ಟಿಯಿಂದ ಬೆಳೆ ಹಾನಿ ಪರಿಹಾರದ ಹಣ ಬಂದಿಲ್ಲ ಎಂದು ಹೇಳುತ್ತಿದ್ದರು. ಇತ್ತೀಚೆಗೆ ನಾನು ದೆಹಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿದ್ದೆ ಎಂದರು. ಇದರ ಪರಿಣಾಮವಾಗಿ ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿಯ ಪರಿಹಾರದ ಹಣವು ಜಿಲ್ಲೆಯಲ್ಲಿ 7,500 ಎಕರೆಗೆ ಜಮೀನಿಗೆ ಸಂಬಂಧಿಸಿದಂತೆ 9,366 ರೈತರಿಗೆ ಸೇರಬೇಕಾದ 5.5 ಕೋಟಿ ರೂಪಾಯಿನಷ್ಟು ಹಣ ಇನ್ನೊಂದು ವಾರದಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ ಎಂದರು. ಹಾಗೆಯೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಕಳೆದ ವರ್ಷದ ಹವಾಮಾನಾಧಾರಿತ ಬೆಳೆಗಳಾದ ಅಡಿಕೆ, ಮಾವು ಮತ್ತು ಶುಂಠಿ ಬೆಳೆ ಹಾನಿಯ ವಿಮೆ ಹಣ ಜಿಲ್ಲೆಯ 80,000 ರಿಂದ 90,000 ರೈತರಿಗೆ 150 ರಿಂದ 180 ಕೋಟಿಯಷ್ಟು ಈ ತಿಂಗಳ ಅಂತ್ಯಕ್ಕೆ ಅವರವರ ಖಾತೆಗೆ ಜಮೆಯಾಗಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ, ಒಟ್ಟು ಕುಟುಂಬಗಳಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ, ನಮ್ಮ ರೈತರು ಫೋನ್ ಮಾಡ್ತಾ ಇದ್ದಾರೆ, ಅತಿವೃಷ್ಟಿಯ ಹಣ ಇನ್ನೂ ಕೂಡ ಬಂದಿಲ್ಲ, ಬೆಳೆ ವಿಮೆ ಹಣ ಬಂದಿಲ್ಲ ಅಂತೇಳಿ ಫೋನ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಮ ರೈತರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮಿಂದ. ಅತಿವೃಷ್ಟಿ ಪರಿಹಾರ ತಮಗೆಲ್ಲರೂ ಕೂಡ ಗೊತ್ತಿದೆ, NDRF ಮತ್ತೆ SDRF. NDRF ನಮ್ಮ ಕೇಂದ್ರದಿಂದ 75 ರಿಂದ 90% ಕೂಡ ಹಣವನ್ನ ಕೇಂದ್ರ ಕೊಡುತ್ತೆ. SDRF ಇಂದ ರಾಜ್ಯ ಸರ್ಕಾರ 20 ರಿಂದ 10% ಕೂಡ ರಾಜ್ಯ ಸರ್ಕಾರ ಕೊಡುತ್ತೆ. ರೈತನಿಗೆ ಕೊಡುವಂಥ ಪರಿಹಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ಪಾಲು ಈ ರೀತಿಯಂತ ವ್ಯತ್ಯಾಸ ಇರುತ್ತೆ. ಅದರ ಪ್ರಕಾರ 2025 ಮುಂಗಾರು, ಈ ಒಂದು ಮುಂಗಾರಿನ ಹಣ ಜಮಾ ಆಗಬೇಕಾಗಿದೆ. ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ನಮ್ಮ ರೈತರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ. ಒಟ್ಟು 7,500 ಎಕರೆಗೆ, ಹತ್ತತ್ರ 7,500 ಎಕರೆಗೆ 5.5 ಕೋಟಿ, 7,500 ಎಕರೆಗೆ 9,366 ರೈತರಿಗೆ 7,500 ಎಕರೆಗೆ ರೈತರ ಸಂಖ್ಯೆ 9,366 ರೈತರ ಸಂಖ್ಯೆಗೆ 5,58,42,000 ಹಣ
ರೈತರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಹಣ ಜಮಾ ಆಗುತ್ತೆ. ಸೆಂಟ್ರಲ್ ಹೋಮ್ ಅಫೇರ್ಸಲ್ಲಿ ಮೊನ್ನೆ ಮೀಟಿಂಗ್ ಹೋದಾಗ ಮಾತಾಡಿ ಹಣವನ್ನು ಬೇಗ ರಾಜ್ಯಕ್ಕೆ ಕಳಿಸಿ ವಿತಿನ್ ಎ ವೀಕಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಒಂದು. ಎರಡನೇದು, ಆಗಲೇ ಹೇಳಿದಾಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿಗೆ ಸಂಬಂಧಪಟ್ಟಂತ, ಆಗಲೇ ಹೇಳಿದ್ದು ಅತಿವೃಷ್ಟಿ ಪರಿಹಾರ, ಆಗಲೇ ಹೇಳಿದ್ದು 5,58,00,000 ಚಿಲ್ಲರೆ ಇನ್ನೊಂದು ವಾರದಲ್ಲಿ ರೈತರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಇದು ಒಂದು. ಈಗ ಹೇಳ್ತಿರೋದು ಕೃಷಿಗೆ ಸಂಬಂಧಪಟ್ಟಂತ ಭತ್ತ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ ಫಸಲ್ ಬಿಮಾ ಯೋಜನೆಯಲ್ಲಿ 25-26 ಈ ಸಾಲಿನ ಹಣ 13,53,00,000. ಈಗ ಆಲ್ರೆಡಿ 3 ತಿಂಗಳು ಕೆಳಗೆ ಈ ಹಣ ಈಗ ಆಲ್ರೆಡಿ ಕೃಷಿಗೆ ಸಂಬಂಧಪಟ್ಟಿದ್ದು ರೈತರ ಅಕೌಂಟಿಗೆ ಜಮಾ ಆಗಿದೆ. ಆಗಲೇ ಹೇಳಿದ್ದು ಅತಿವೃಷ್ಟಿ ಹಣ ಇನ್ನೊಂದು ವಾರದಲ್ಲಿ ಜಮಾ ಆಗಬೇಕಾಗಿದೆ. ಈಗ ಹೇಳಿದ್ದು ಕೃಷಿಗೆ ಸಂಬಂಧಪಟ್ಟಂತ ಫಸಲ್ ಬಿಮಾ ಕೇಂದ್ರದ ಒಂದು ವಿಶೇಷವಾದಂಥ ಯೋಜನೆ 13,53,00,000 ಈಗ ಆಲ್ರೆಡಿ ಜಮಾ ಆಗಿದೆ ಅಂತಲೂ ಕೂಡ ಅದು ರೈತರಿಗೂ ಗೊತ್ತಿದೆ, ತಮಗೂ ಕೂಡ ಗೊತ್ತಿದೆ. ಹೌದು ಸರ್, ಈ ರನ್ನಿಂಗ್ ಇದೆ. ಈ ವರ್ಷದ್ದೇ 25-26 ರನ್ನಿಂಗ್ ಇಯರ್ದೆ, ಇಲ್ಲ ಹಿಂದಿಂದು ಮೊದಲೇ ಬೆಳೆ ಬಂತಲ್ಲಪ್ಪ, ಈಗ ಎರಡನೇ ಬೆಳೆ ಬರ್ತಾ ಇರೋದು. ಈಗ ಮೊದಲೇ ಬೆಳೆದು 25-26 ಸಾಲದ್ದು ಶಿವಮೊಗ್ಗ, ಅರೆ ಲಾಸ್ಟ್ ಇಯರ್ದು 24-25 13,53,00,000. ಮುಂಗಾರು 2024 ನಾನು ಹೇಳ್ತಾ ಇರೋದು, ಮುಂಗಾರು 2024 13,53,00,000 ಈ ವರ್ಷದಲ್ಲ, 2024 ಮುಂಗಾರು. ಇದರಲ್ಲಿ ವಿಶೇಷವಾಗಿ ಶಿಕಾರಿಪುರ ಮತ್ತು ಸೊರಬ ಭತ್ತ ಬೆಳೆಯುವಂಥ ಸಂಖ್ಯೆಯಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿಗೆ ಹೆಚ್ಚಿನ ಒಂದು ಲಾಭ ಆಗಿದೆ. ವಿಶೇಷವಾಗಿ ರೈತರು ಫೋನ್ ಮಾಡ್ತಾ ಇದ್ದಾರೆ, ಹಿಂದಿನ ವರ್ಷದ ಬೆಳೆ ವಿಮೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥೇಳಿ. ನಾನು ತಮ್ಮ ಮುಖಾಂತರ ರೈತರ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಈ ತಿಂಗಳು ಕೊನೆಯ ಒಳಗೆ 2024-25 ಸಾಲಿನ 2024-25 ಸಾಲಿನ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಯೋಜನೆಯಲ್ಲಿ ಹತ್ತತ್ರ 80,000-90,000 ರೈತರಿಗೆ 80,000-90,000 ರೈತರಿಗೆ 150 ಕೋಟಿಯಿಂದ 150-180 ಕೋಟಿವರೆಗೂ ಕೂಡ ಪರಿಹಾರ ಬರ್ಬೋದು ಅಂತೇಳಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಎರಡು 2024-25 ಸಾಲದ್ದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಡಿಯಲ್ಲಿ 80,000-90,000 ರೈತರಿಗೆ $150 ಕೋಟಿಗಿಂತ ಹೆಚ್ಚು 170-180 ಕೋಟಿ ಒಳಗೆ ಹಣ ಜಮಾ ಆಗ್ಬೋದು ಅಂಥೇಳಿ ಈಗ ಆಲ್ರೆಡಿ ಒಂದು ಹೋಮ್ವರ್ಕ್ ಆಗ್ತಾ ಇದೆ. ಇಷ್ಟು ವರ್ಷಗಳಿಗಿಂತ ಹೆಚ್ಚಿನ ಒಂದು ಬೆಳೆ ವಿಮೆ ಈ ವರ್ಷ ನಮ್ಮ ರೈತರಿಗೆ ತಲುಪುತ್ತೆ. ವಿಶೇಷವಾಗಿ ಈ ವರ್ಷದಲ್ಲಿ ಹತ್ತತ್ರ 60,000 ರೈತರಿಗೆ
60,000 ರೈತರಿಗೆ ಸುಮಾರು 1,00,000 ಎಕರೆ 99,145 ಎಕರೆಗೆ ಅಡಿಕೆ ಬೆಳೆಗಾರರಿಗೆ ಈ ವರ್ಷ ಸಿಗುತ್ತೆ. ಅದೇ ಥರ ಶುಂಠಿ, ಮಾವು, ಮೆಣಸು ಇದೆಲ್ಲ ಸೇರಿ ಒಂದು 2,500 ರೈತರಾಗ್ತಾರೆ. ಸುಮಾರು ಒಂದು 3,000 ಎಕರೆ ಭೂಮಿ ಆಗ್ಬೋದು. ಮೇಜರ್ ಇದರಲ್ಲಿ ಅಡಿಕೆ ನಮ್ಮ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿರೋದ್ರಿಂದ ಹತ್ತಿರ 60,000ರಿಂದ 80,000 ರೈತರಿಗೆ 80,000 ರೈತರಿಗೂ ಕೂಡ ಸಿಗ್ಬೋದು. ಒಂದು 80,000 ರೈತರು ಹತ್ತಿರ 180 ಕೋಟಿವರೆಗೂ ಕೂಡ ಈ ವರ್ಷ ಪರಿಹಾರ ಈ ಮಂತ್ ಎಂಡ್ ಒಳಗೆ ನಿಮ್ಮ ಅಕೌಂಟಿಗೆ ಹಣವನ್ನು ಜಮಾ ಮಾಡುವಂಥ ಕಾರ್ಯ ಆಗುತ್ತೆ ಅಂಥೇಳಿ ನಮ್ಮ ಪತ್ರಿಕಾ ಸ್ನೇಹಿತರ ಮುಖಾಂತರ ರೈತರ ಗಮನಕ್ಕೆ ತರ್ತಾ ಇದ್ದೀನಿ.